ನೋಡಿ, JDS ಪಕ್ಷವನ್ನು ಒಡೆಯುವ ಪ್ರಯತ್ನಕ್ಕೆ DK ಶಿವಕುಮಾರ್ ಕೈ ಹಾಕಿದ್ದಾರೆ ಅನ್ನುವಂಥದ್ದು ಬಹಳ ದೊಡ್ಡ ಚರ್ಚೆ ಆಗ್ತಾ ಇದೆ. ಅವರು ಫಾರಿನಿಗೆ ಹೋಗಿದ್ದೇ JDS ಶಾಸಕರನ್ನು ಸಂಪರ್ಕಿಸುವ ಸಲುವಾಗಿ, ಆಪರೇಷನ್ ಹಸ್ತ ಮಾಡೋ ಸಲುವಾಗಿ. ಆ ಮೂಲಕ 18 JDS ಶಾಸಕರ ಪೈಕಿ 12 JDS ಶಾಸಕರನ್ನ ಕಾಂಗ್ರೆಸ್ಗೆ ಸೆಳೆಯುವ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗದ ಹಾಗೆ, ಅಂದರೆ ಅವ್ರು ಮತ್ತೆ ಎಲೆಕ್ಷನ್ ಎದುರಿಸೋದೇ ಬೇಡ, ಡೈರೆಕ್ಟಾಗಿ ಕಾಂಗ್ರೆಸ್ಸಿಗೆ ಮರ್ಜ್ ಆಗಬೇಕು ಅಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅನ್ನೋದು ಚರ್ಚೆ. ಹೌದಾ? ಹಾಗಾದರೆ ಈ ಚರ್ಚೆಯಲ್ಲಿ ಎಷ್ಟು ಹುರುಳಿದೆ? DK ಶಿವಕುಮಾರ್ ಅವರು ಅಪ್ರೋಚ್ ಮಾಡಿದರೆ ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ದಾರೆ? ಅವರಿಗೆ 12 ನಂಬರ್ ಸಿಕ್ಕಿದೆಯಾ? 12 ಶಾಸಕರು ಅವ್ರ ಪರವಾಗಿದ್ದಾರಾ? ಬರ್ಲಿಕ್ಕೆ ರೆಡಿ ಇದ್ದಾರಾ? ನಾನು ನಿಮಗೆ 18 ಶಾಸಕರು, JDSನ 18 ಶಾಸಕರ ಪಟ್ಟಿಯನ್ನು ಓದಿ ಹೇಳ್ತೀನಿ. ಅದರಲ್ಲಿ DK ಶಿವಕುಮಾರ್ ಅವರು ಯಾರ್ಯಾರನ್ನ ಅಪ್ರೋಚ್ ಮಾಡಿದ್ದಾರೆ, ಯಾರ್ಯಾರು ಈಗಾಗಲೇ DK ಶಿವಕುಮಾರ್ ಅವ್ರ ಜೊತೆ ಹೋಗ್ಲಿಕ್ಕೆ ಒಪ್ಕೊಂಡಿದ್ದಾರೆ, ಯಾರು ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೆಲ್ಲವನ್ನು ಕೂಡ ಒಬ್ಬೊಬ್ಬರ ಹೆಸರು ಹೇಳಿ ವಿತ್ ರೀಸನ್ಸ್ ನಿಮಗೆ ಹೇಳ್ತಾ ಹೋಗ್ತೀನಿ. ಯಾಕಂದರೆ DK ಶಿವಕುಮಾರ್ ಅವ್ರ ಉದ್ದೇಶ ಏನು? ಅವ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಗುರಿ ಇಟ್ಕೊಂಡಿದ್ದಾರೆ. ಆ ಕಾರಣಕ್ಕಾಗಿ ಅವರು ಈ ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಈ ಪ್ರಯತ್ನದಲ್ಲಿ ಅವರು ಸಫಲರಾಗ್ತಾರಾ? ಎಷ್ಟು ಜನ JDS ಶಾಸಕರು DK ಶಿವಕುಮಾರ್ ಅವ್ರ ಜೊತೆ ಹೋಗ್ಬೋದು? ಈ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, DK ಶಿವಕುಮಾರ್ ಅವರು ಏನು ಮಾಡಲಿಕ್ಕೂ ರೆಡಿ, ಅಧಿಕಾರಕ್ಕೋಸ್ಕರ. ಅವರು ಅದರ ಭಾಗವಾಗಿ ಈಗ JDSನ 18 ಶಾಸಕರ ಪೈಕಿ 12 ಶಾಸಕರನ್ನು ಕಾಂಗ್ರೆಸ್ಗೆ ನೇರವಾಗಿ ಕರೆತರುವಂಥ ಪ್ರಯತ್ನ ಕೈ ಹಾಕಿದ್ದಾರೆ. ಯಾವ ಎಲೆಕ್ಷನ್ನು ಬರಬಾರ್ದು, ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಬಾರ್ದು. ಅವರೊಂದು ಪ್ರತ್ಯೇಕ ಗುಂಪಾಗಿ ಬಂದರೆ ಆಗ JDS ಅವರಾಗ್ಬಿಡ್ತಾರೆ. 12 ಶಾಸಕರು ಏನಾದರೂ ಒಂದು ಗುಂಪಾಗಿ ಹೊರಗೆ ಬಂದದ್ದೇ ಆದರೆ ಆಗ ಕುಮಾರಸ್ವಾಮಿಯವ್ರ JDS ಅಲ್ಲ, ಅದೇ ನಿಜವಾದ JDS ಅಂತ ಆಗೋಗ್ಬಿಡುತ್ತೆ. 2/3 ಮೆಜಾರಿಟಿ, ಇದು ಪಕ್ಷಾಂತರ ನಿಷೇಧ ಕಾಯ್ದೆಯ ಪ್ರಕಾರ ಇರುವಂಥ ನಿಯಮ. 3 ಭಾಗದಲ್ಲಿ 2 ಭಾಗ, ಅಂದರೆ 18ನ್ನು 3 ಭಾಗ ಮಾಡಿದ್ರೆ ಅದರಲ್ಲಿ 2 ಭಾಗ ಶಾಸಕರು ಹೋಗಬೇಕು. 6 3 18, 6 2 12 ಶಾಸಕರು ಒಟ್ಟಾಗಿ ಹೋಗ್ಬಿಟ್ರೆ ಆಗ ಅದೇ JDS. ಅವರಿಗೆ ಯಾವುದೇ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗಲ್ಲ. ಇದು ಪ್ಲಾನು DK ಶಿವಕುಮಾರ್ ಅವ್ರದ್ದು. 18 ಶಾಸಕರು ಇದ್ದಾರೆ JDS ಅಲ್ಲಿ. ಯಾರ್ಯಾರು? ನಾವು ಒಬ್ಬೊಬ್ಬರದ್ದೇ ಹೆಸರು ಹೇಳ್ತಾ ಹೋಗ್ತೀನಿ. ಈಗ ಕುಮಾರಸ್ವಾಮಿ ಅವರು ಚನ್ನಪಟ್ಟಣ MLA ಆಗಿದ್ದರು. ಅವರು ರಾಜೀನಾಮೆ ಕೊಟ್ಟ ಮೇಲೆ ಅಲ್ಲಿ CP ಯೋಗೇಶ್ವರ್ ಕಾಂಗ್ರೆಸ್ನ MLA ಆದರು. ಕುಮಾರಸ್ವಾಮಿ ಅವರು ಮಂಡ್ಯ MP ಆಗಿ ಈಗ ಕೇಂದ್ರ ಸಚಿವರಾಗಿದ್ದಾರೆ. ಹಾಗಾದರೆ 18 ಶಾಸಕರು, 19ರಲ್ಲಿ ಒಂದು ಮೈನಸ್ ಆಯಿತು. 18 ಶಾಸಕರು ಯಾರ್ಯಾರು? ಒಬ್ಬೊಬ್ಬರಾಗಿ ನಾನು ಹೆಸರು ಹೇಳ್ತಾ ಹೋಗ್ತೀನಿ. ನೀವೇ ಲೆಕ್ಕ ಹಾಕ್ಬಿಡ್ಬೋದು ಇದರಲ್ಲಿ ಯಾರ್ಯಾರು ಕಾಂಗ್ರೆಸ್ಸಿಗೆ ಹೋಗ್ಬೋದು, ಯಾರು ಹೋಗ್ಲಿಕ್ಕಿಲ್ಲ ಅಂತ. ಫಾರ್ ಎಕ್ಸಾಂಪಲ್, ನಂಬರ್ 1 HD ರೇವಣ್ಣ, ದೇವೇಗೌಡರ ಪುತ್ರ, ಹೊಳೆನರಸೀಪುರದ ಶಾಸಕ, ಕುಮಾರಸ್ವಾಮಿಯವರ ಸಹೋದರ. ಇವರು JDSನ MLA. CN ಬಾಲಕೃಷ್ಣ, ಶ್ರವಣ ಬೆಳಗೊಳ ಕ್ಷೇತ್ರದ ಶಾಸಕ. ಇವರು ಕೂಡ ಕುಮಾರಸ್ವಾಮಿಯವರ ಸಂಬಂಧಿ. ಅವರು ಕೂಡ JDSನ ಶಾಸಕರು. ಮೂರನೇದು, ಈಗ ವಿಧಾನಸಭೆಯಲ್ಲಿ JDSನ ನಾಯಕರಾಗಿದ್ದಾರಲ್ಲ, CB ಸುರೇಶ್ ಬಾಬು, ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರು. ಅವರು ಕೂಡ ಕುಮಾರಸ್ವಾಮಿಯ ಪರಮಾಪ್ತರು. ನಾನು ನಿಮಗೆ ಮೊದಲು ಯಾರೆಲ್ಲ ಕುಮಾರಸ್ವಾಮಿಯವರಿಗೆ ಭಾಳ ಹತ್ತಿರದಲ್ಲಿದ್ದಾರೆ ಅವರ ಹೆಸರನ್ನೇ ಹೇಳ್ತಾ ಇದ್ದೀನಿ. ನೀವು ಅಬ್ಸರ್ವ್ ಮಾಡ್ತಾ ಹೋಗಿ. 18 ಹೆಸರು ಹೇಳಿದಾಗ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾರ್ಯಾರು ಇವರಿಗೆ ಹತ್ತಿರದಲ್ಲಿದ್ದಾರೆ, ಯಾರು ಉಳಿತಾರೆ, ಯಾರು ದೂರ ಹೋಗ್ತಾರೆ, ಅಲ್ಲೇ ಗೊತ್ತಾಗ್ಬಿಡುತ್ತೆ ನಿಮಗೆ. ನಾನು ಆಮೇಲೆ ನಿಮಗೆ ವಿತ್ ರೀಸನ್ಸ್ ಹೇಳ್ತೀನಿ. ಇನ್ನು 4ನೇ ಹೆಸರು, ಇದು ಕೂಡ ಬಹಳ ಮುಖ್ಯ, ಶಾರದಾ ಪುರಿಯಾ ನಾಯಕ್. ಇವರು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಶಾಸಕರು, JDSನ ಹಿರಿಯ ಶಾಸಕರು ಕೂಡ ಹೌದವರು. ಅವರು ಕೂಡ ಈ ಲಿಸ್ಟಲ್ಲಿದ್ದಾರೆ. ಅಂದರೆ ಒಟ್ಟು 18 ಶಾಸಕರ ಲಿಸ್ಟ್ ಹೇಳ್ತಾ ಇದ್ದೀನಿ ನಾನು. ಅದರ ಜೊತೆಗೆ ಇನ್ನು 5ನೇ ಹೆಸರು ವೆಂಕಟ ಶಿವಾರೆಡ್ಡಿ, GK ವೆಂಕಟ ಶಿವಾರೆಡ್ಡಿ, ಶ್ರೀನಿವಾಸಪುರ ಕ್ಷೇತ್ರದ ಶಾಸಕರು. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ವಿರುದ್ಧ ಗೆದ್ದವರು ಇವರು. ನೀವು ಅದನ್ನು ಗಮನಿಸಬೇಕಾಗತ್ತೆ. ಹಾಗೆ 6ನೇ ಹೆಸರು ಭೀಮನಗೌಡ ಪಾಟೀಲ್. ಇವರು ದೇವರ ಹಿಪ್ಪರಗಿ ವಿಧಾನಸಭಾ ಕ್ಷೇತ್ರದ JDSನ ಶಾಸಕರು. ಇನ್ನು ಸಮೃದ್ಧಿ ವಿ ಮಂಜುನಾಥ್, ಮುಳಬಾಗಿಲು ವಿಧಾನಸಭಾ ಕ್ಷೇತ್ರದ ಶಾಸಕರು. ಹಾಗೆ MR ಮಂಜುನಾಥ್, ಹನೂರು ವಿಧಾನಸಭಾ ಕ್ಷೇತ್ರದ ಶಾಸಕರು. ಹಾಗೆ K ನೇಮಿ ರಾಜನಾಯಕ್, ಇವರು ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರು. ಹಾಗೆ ಕರೆಮ್ಮ ನಾಯಕ್, ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು. ಶರಣಗೌಡ ಕಂದಕೂರ್, ಇವರು ಗುರುಮಿಟ್ಕಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು. ಹಾಗೆ MT ಕೃಷ್ಣಪ್ಪ, ತುರುವೇಕೆರೆ ವಿಧಾನಸಭಾ ಕ್ಷೇತ್ರದ
JDSನ ಶಾಸಕರು. ಇನ್ನು BN ರವಿಕುಮಾರ್ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ JDSನ ಶಾಸಕರು. ಹಾಗೆ HT ಮಂಜು KR ಪೇಟೆ, ಮಂಡ್ಯದ KR ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರು. ಸ್ವರೂಪ್ ಪ್ರಕಾಶ್ ಹಾಸನ ವಿಧಾನಸಭಾ ಕ್ಷೇತ್ರದ ಶಾಸಕರು. ಇನ್ನು GD ಹರೀಶ್ ಗೌಡ, GT ದೇವೇಗೌಡರ ಮಗ, ಇವರು ಹುಣಸೂರು ವಿಧಾನಸಭಾ ಕ್ಷೇತ್ರದ JDS ಶಾಸಕರು. ಇನ್ನು GT ದೇವೇಗೌಡ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ JDSನ ಶಾಸಕರು. ಹಾಗೆ ಗಮನಿಸಬೇಕಾದ ಇನ್ನೂ ಕೆಲವು ಹೆಸರು, ವಾಲೆ ಮಂಜು ಮಂಜು ಅವರು ಅರಕಲಗೂಡು ವಿಧಾನಸಭಾ ಕ್ಷೇತ್ರದ JDSನ ಶಾಸಕರು. ನಾನು ನಿಮಗೆ 18 ಹೆಸರನ್ನ ಹೇಳುವಾಗ ಒಂದು ಪ್ಯಾಟ್ರನ್ ಹೇಳ್ತಾ ಬಂದಿದ್ದೀನಿ, ನಿಮಗೆ ಹೇಳ್ತಾ ಹೋಗ್ತೀನಿ ಯಾವ ಕಾರಣಕ್ಕಾಗಿ ಆ ರೀತಿ ಹೇಳಿದೆ, ಹಾಗೂ ಯಾರೆಲ್ಲ ಇದರಲ್ಲಿ ಉಳಿತಾರೆ ಹಾಗೂ ಯಾರೆಲ್ಲ ಕೈ ಕೊಟ್ಟು ಹೋಗ್ಬೋದು ಅನ್ನುವಂಥದ್ದು ನಿಮಗೆ ಹೇಳಿದೆ. ಈಗ ರೇವಣ್ಣ, ಬಾಲಕೃಷ್ಣ, CB ಸುರೇಶ್ ಬಾಬು, ಭೀಮನಗೌಡ ಪಾಟೀಲ್, ಶರಣಗೌಡ ಕಂದಕೂರ್, GK ವೆಂಕಟ ಶಿವಾರೆಡ್ಡಿ, ಸಮೃದ್ಧಿ ಮಂಜುನಾಥ್, MR ಮಂಜುನಾಥ್ ಹನೂರು, ಕರೆಮ್ಮ ನಾಯಕ್, ನೇಮಿರಾಜ್ ನಾಯಕ್, ಶಾರದಾಪುರ ನಾಯಕ್, MT ಕೃಷ್ಣಪ್ಪ, BN ರವಿಕುಮಾರ್, ವಾಲೆ ಮಂಜು, HT ಮಂಜು, ಸ್ವರೂಪ್ ಪ್ರಕಾಶ್, ಹರೀಶ್ ಗೌಡ, ದೇವೇಗೌಡ, ಇಷ್ಟು ಹೆಸರು ಹೇಳಿದ್ನಲ್ಲ. ಈ ಹೆಸರುಗಳ ಪೈಕಿ 18 ಜನರ ಪೈಕಿ ನೋಡಿ, ಕೆಲವರು ಅವರ ಕುಟುಂಬಕ್ಕೆ ಸಂಬಂಧಪಟ್ಟವರು, ರಿಲೇಷನ್ಸ್ ಯಾರಿದ್ದಾರೆ ಅವ್ರು ಯಾವ ಕಾರಣಕ್ಕೂ ಹೋಗೋದಿಲ್ಲ. ಫಾರ್ ಎಕ್ಸಾಂಪಲ್ HD ರೇವಣ್ಣ, ಅವ್ರು ಹೋದರೂ ಕೂಡ DK ಶಿವಕುಮಾರ್ ಜೊತೆ ಹೋಗೋದಿಲ್ಲ. ಅವರು ಸಿದ್ದರಾಮಯ್ಯನವ್ರ ಜೊತೆ ಪರಮಾಪ್ತರು. ಹಾಗೇನಾದರೂ ಸಿದ್ದರಾಮಯ್ಯ ಏನಾದರೂ ಕರೆದ್ರೆ ಯೋಚನೆ ಮಾಡ್ಬೋದೇನೋ, ಅದು ಕೂಡ ದೇವೇಗೌಡರು ಇರೋವರೆಗೂ ಸಾಧ್ಯ ಇಲ್ಲ. ದೇವೇಗೌಡರು ಎಲ್ಲಿಯವರೆಗೂ ಆಕ್ಟಿವ್ ಪಾಲಿಟಿಕ್ಸ್ ಮಾಡ್ತಾ ಇರ್ತಾರೆ ಅಲ್ಲಿಯವರೆಗೂ HD ರೇವಣ್ಣ ಅವರು ಯಾವುದೇ ಕಾರಣಕ್ಕೂ ಕದಲಲ್ಲ. ಆ ನಂತರ ಏನು ಬೇಕಾದರೂ ಆಗ್ಬೋದು. ಹೇಗೆ ಕುಮಾರಸ್ವಾಮಿಯವರಿಗೆ BJP ಜೊತೆ ಹೋಗಿದಾರೋ, ನಾಳೆ ಅವರು BJP ಜೊತೆ ಮರ್ಜು ಆಗ್ಬೋದು. ಈ ಕಡೆ ರೇವಣ್ಣ ಸಿದ್ದರಾಮಯ್ಯನವ್ರ ಜೊತೆ ಕಾಂಗ್ರೆಸ್ಸಿಗೆ ಹೋದರೂ ಹೋಗ್ಬೋದು. ಅದು ಮುಂದಿನ ಚರ್ಚೆ. ಇವತ್ತಿಗಂತೂ ಅವ್ರು ಹೋಗಲ್ಲ. ಇನ್ನು CN ಬಾಲಕೃಷ್ಣ ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದ JDSನ ಶಾಸಕರು. ಇವರು ಕೂಡ ದೇವೇಗೌಡರ ಕುಟುಂಬದ ಸಂಬಂಧಿ. ಹೀಗಾಗಿ ಅವರು ಕೂಡ JDS ಬಿಟ್ಟು ಕಾಂಗ್ರೆಸ್ಗೆ ಹೋಗುವಂಥ ಸಾಧ್ಯತೆ ಇಲ್ಲ. ಮತ್ತು ಅಲ್ಲಿ ಅವರಿಗೆ ಡೈರೆಕ್ಟ್ ಫೈಟ್ ಇದೆ. ಕಾಂಗ್ರೆಸ್ನ ಅಲ್ಲಿಯ ಯಾರು ಡಿಫಿಟೆಡ್ ಇದ್ದಾರೆ ಅವ್ರ ಎದುರುಗಡೆ ನೇರವಾದ ಪೈಪೋಟಿ ಇದೆ. ಸೊ ಹೋದರೂ ಅಲ್ಲಿ ಕಷ್ಟ, ನಾಳೆ ಟಿಕೆಟ್ ಕೊಡ್ತಾರೋ ಇಲ್ವೋ ಈ ಎಲ್ಲ ಕನ್ಫ್ಯೂಷನ್ಸ್ ಇರುತ್ತೆ. ಮತ್ತು ಈಗ ಆಪ್ರೇಟ್ ಮಾಡ್ತಾ ಇರೋದು DK ಶಿವಕುಮಾರ್. ಯಾವ ಕಾರಣಕ್ಕೂ DK ಶಿವಕುಮಾರ್ ಜೊತೆ ಇವರು ಹೋಗಲ್ಲ. ಸೊ ಅಲ್ಲಿಗೆ CN ಬಾಲಕೃಷ್ಣ ಅವರು ಕೂಡ ಹೋಗೋದಿಲ್ಲ. ಇನ್ನು ಮೂರನೇದು ನಾನು ಹೇಳಿದೆ CB ಸುರೇಶ್ ಬಾಬು, ಅವರು ಕುಮಾರಸ್ವಾಮಿಯವರ ಪರಮಾಪ್ತರು, ಈಗ ವಿಧಾನಸಭೆಯಲ್ಲಿ JDSನ ನಾಯಕರು. ಹೀಗಾಗಿ ಅವರು ಕೂಡ ಹೋಗೋದಿಲ್ಲ. ಇನ್ನು ನಾಲ್ಕನೇ ಹೆಸರು ನಾನು ಹೇಳಿದ್ದು ಶಾರದಾ ಪೂರ್ಯ ನಾಯಕ್. ನೋಡಿ, ಶಿವಮೊಗ್ಗ ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ. ಇವರಿಗೆ ಅಪ್ರೋಚ್ ಆಗಿಲ್ಲ ಅಂತ ಅಲ್ಲ, ಇವರಿಗೆ ಅಪ್ರೋಚ್ ಆಗಿದೆ. ಬನ್ನಿ ಕಾಂಗ್ರೆಸ್ಸಿಗೆ ಬನ್ನಿ ಅಂತ ಕರೆದಿದ್ದಾರೆ. ಬೇರೆ ಯಾರ ಮೂಲಕವೂ ಅಲ್ಲ, ಅಲ್ಲೇ ಪಕ್ಕದಲ್ಲಿ ಭದ್ರಾವತಿ ವಿಧಾನಸಭಾ ಕ್ಷೇತ್ರದ BK ಸಂಗಮೇಶ್ವರ್ ಇದ್ದಾರಲ್ಲ, ಅವರ ಮೂಲಕ ಒಂದು ಅಪ್ರೋಚ್ ಈ ಹಿಂದೆ ಆಗಿತ್ತು, ನೀವು ಬನ್ನಿ ಕಾಂಗ್ರೆಸ್ಗೆ ಅಂತೇಳಿ. DK ಶಿವಕುಮಾರ್ ಹಾಗೂ ಸಂಗಮೇಶ್ವರ್ ಅವ್ರ ನಡುವೆ ಬಹಳ ಒಳ್ಳೆಯ ಸಂಬಂಧ ಇದೆ. ಸೊ ಆ ಹಿನ್ನೆಲೆಯಲ್ಲಿ ಅವರ ಮೂಲಕ ಒಂದು ಅಪ್ರೋಚನ್ನು ಮಾಡಿಸಿದ್ರು. ಆದರೆ ಆಗ ಅವರು ಅದಕ್ಕೆ ಒಪ್ಪಿಗೆ ಕೊಟ್ಟಿರಲಿಲ್ಲ, ಹೋಗುವ ಮನಸ್ಸು ಮಾಡಿರಲಿಲ್ಲ. ಕುಮಾರಸ್ವಾಮಿಯವರು ಅದನ್ನು ಓಪನ್ ಆಗಿ ಹೇಳಿದರು. ನೋಡಿ, ಶಾರದಾ ಪೂರ್ಯ ನಾಯಕ್ ಅವ್ರನ್ನು ಕೂಡ ಪಕ್ಷಾಂತರಕ್ಕೆ ಈ ರೀತಿ ಸೆಳೆಯುವಂಥ ಪ್ರಯತ್ನ ಮಾಡ್ತಾರೆ ಅಂದರೆ, ಆ ತಾಯಿ ನನ್ನ ತಂಗಿ ಇದ್ದ ಹಾಗೆ, ಅವ್ರನ್ನೂ ಇವರು ಸೆಳೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಗೆ ಅಂತೆಲ್ಲ ಓಪನ್ ಆಗಿ ಹೇಳಿದರು. ಸೊ ಅವರು ಕೂಡ JDS ಬಿಟ್ಟು ಹೋಗುವಂಥ ಪರಿಸ್ಥಿತಿ ಇಲ್ಲ. ಅಲ್ಲೂ ಅವರಿಗೆ ಕಾಂಗ್ರೆಸ್ನಿಂದ ನೇರ ಪೈಪೋಟಿ ಇದೆ ಮತ್ತು ಕಾಂಗ್ರೆಸ್ ತುಂಬ ಸ್ಟ್ರಾಂಗ್ ಇದೆ ಅಲ್ಲಿ. ಸೊ ಆ ಕಾರಣಕ್ಕಾಗಿ ಹಿಂದೆ ಕಾಂಗ್ರೆಸ್ನಿಂದ ಗೆದ್ದವರಿದ್ದರು. ಹೀಗಾಗಿ ಅವರು ಏಕಾಏಕಿ ಕಾಂಗ್ರೆಸ್ಗೆ ಹೋಗುವಂಥ ಸಾಧ್ಯತೆ ಮೇಲ್ನೋಟಕ್ಕೆ ಇಲ್ಲ. ಇನ್ನು ಐದನೇ ಹೆಸರು ನೀವು ಗಮನಿಸಲೇಬೇಕಾದಂಥದ್ದು, ನೋಡಿ, ಇವರು ಕೂಡ ಹೋಗುವಂಥ ಸಾಧ್ಯತೆ ಕಡಿಮೆ. ಯಾಕಂದರೆ ಅಲ್ಲಿ KR ರಮೇಶ್ ಕುಮಾರ್ ಅವರು, ಮಾಜಿ ಸ್ಪೀಕರ್, ಅಲ್ಲಿ ಕಾಂಗ್ರೆಸ್ನಿಂದ ಸ್ಟ್ರಾಂಗ್ ಇದ್ದಾರೆ. GK ವೆಂಕಟ ಶಿವಾರೆಡ್ಡಿ ಅವರು JDSನಿಂದ ಗೆದ್ದಿದ್ದಾರೆ. ಅವರಿಗೂ ರಮೇಶ್ ಕುಮಾರ್ ಅವರಿಗೂ ಯಾವತ್ತೂ ಹೊಂದಾಣಿಕೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಪೈಪೋಟಿ ಇದೆ ಅಲ್ಲಿ. ಸೊ ನಾಳೆ ಅಲ್ಲಿ ಕಾಂಗ್ರೆಸ್ಸಿಗೆ ಹೋದರೆ ಟಿಕೆಟ್ ಸಿಗುತ್ತೆ ಅಂತ ಏನು ಗ್ಯಾರಂಟಿ? ಮತ್ತೆ ಅಲ್ಲಿ ರಮೇಶ್ ಕುಮಾರ್ ಅವರು ಹೈಕಮಾಂಡ್ ಜೊತೆ ನೇರ ಸಂಪರ್ಕ ಹೊಂದಿರುವಂಥವ್ರು. ಸೊ ಈ ಹಿನ್ನೆಲೆಯಲ್ಲಿ ವೆಂಕಟ ಶಿವಾರೆಡ್ಡಿ ಅವರು ಕೂಡ ಏಕಾಏಕಿ ಕಾಂಗ್ರೆಸ್ಗೆ, ಅದು DK ಶಿವಕುಮಾರ್ ಕರೆದ್ರು ಅಂತ ಹೇಳಿ ಹೋಗುವಂಥ ಸಾಧ್ಯತೆ ಮೇಲ್ನೋಟಕ್ಕೆ ಕಾಣುವ ಹಾಗೆ ಅಷ್ಟರ ಮಟ್ಟಿಗಿಲ್ಲ. ಇನ್ನು MT ಕೃಷ್ಣಪ್ಪನವರು ತುರುವೇಕೆರೆ, ಅವರು ಕೂಡ ತುಂಬ ಸೀನಿಯರ್ JDSನಲ್ಲಿ. ಸೊ ಅಲ್ಲೂ ಕೂಡ ಅವರಿಗೆ ಕಾಂಗ್ರೆಸ್ನಿಂದ ನೇರ ಪೈಪೋಟಿ ಇದೆ. ಈ ಹಿಂದೆ ಕಾಂಗ್ರೆಸ್ಸಲ್ಲಿ ಗೆದ್ದಿತ್ತು ಕೂಡ. ಸೊ ಅಷ್ಟು ಸುಲಭವಾಗಿ ಕಾಂಗ್ರೆಸ್ಸಿಗೆ ಹೋಗ್ಬಿಟ್ರೆ ನಾಳೆ ಟಿಕೆಟ್ ಸಿಗದೆ ಹೋದರೆ ಅನ್ನುವಂಥ ಪ್ರಶ್ನೆ ಅವರ ಮುಂದೆ ಕೂಡ ಇದೆ. ಹೀಗಾಗಿ ಕೃಷ್ಣಪ್ಪನವರು ಕೂಡ JDSನ ತೊರೆದು ಕಾಂಗ್ರೆಸ್ಗೆ ಹೋಗುವಂಥ ಸಾಧ್ಯತೆ ಮೇಲ್ನೋಟಕ್ಕೆ ಅಷ್ಟರ ಮಟ್ಟಿಗೆ ಗೋಚರಿಸ್ತಾ ಇಲ್ಲ ಅನ್ನೋದು. ಇನ್ನು ಸ್ವರೂಪ್ ಪ್ರಕಾಶ್ ಹಾಸನ ವಿಧಾನಸಭಾ ಕ್ಷೇತ್ರದ
JDSನ ಶಾಸಕರು. ನೋಡಿ, ಅಲ್ಲಿ ಕಾಂಗ್ರೆಸ್ನಿಂದ ಭಾಳ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಇದ್ದಾರೆ ಅಂತ ಇಲ್ಲ. ಆದರೆ ಕುಮಾರಸ್ವಾಮಿ ಅವರು ಎಲ್ಲರನ್ನೂ ಎದುರು ಹಾಕೊಂಡು ಸ್ವರೂಪ್ ಪ್ರಕಾಶ್ ಅವರಿಗೆ ಟಿಕೆಟನ್ನು ಕೊಡಿಸಿದ್ರು. ಸೊ ಆ ದೃಷ್ಟಿಯಿಂದ ನೋಡೋದಾದರೆ ಸ್ವರೂಪ್ ಪ್ರಕಾಶ್ ಏಕಾಏಕಿ ಹೋದರೂ ಕಷ್ಟನೇ ಅಲ್ಲಿ. ಯಾಕಂದರೆ JDSಗೆ ತನ್ನದೇ ಆದ ವೋಟ್ ಬ್ಯಾಂಕ್ ಇದೆ. ಅಲ್ಲಿ ಪ್ರೀತಮ್ ಗೌಡ BJPಯಿಂದ ಇದ್ದರೂ ಕೂಡ ಇವ್ರು ಗೆದ್ದರು ಹೇಗೆ ಅಂದರೆ JDSನ ಬೇಸ್ ಇರೋ ಕಾರಣಕ್ಕಾಗಿಯೇ ಗೆಲ್ಲಿಕ್ಕೆ ಸಾಧ್ಯ ಆಗಿತ್ತು. ಮತ್ತು ಕಾಂಗ್ರೆಸ್ ಏನೋ ಅಲ್ಲಿ ಬೇಸನ್ನು ಉಳಿಸ್ಕೊಂಡಿಲ್ಲ. ಸ್ವರೂಪ್ ಪ್ರಕಾಶ್ ಹೆಸರಿನ ಮೇಲೆ ಹೋಗಬೇಕಷ್ಟೇ ಬಿಟ್ಟರೆ ಕಾಂಗ್ರೆಸ್ಸಿಗೇನೋ ಅಲ್ಲಿ ಸ್ಟೇಕ್ ಇದೆ ಅಂದರೆ ಖಂಡಿತವಾಗಿ ನಿಮಗಿಲ್ಲ ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಸ್ವರೂಪ್ ಪ್ರಕಾಶ್ ಅಷ್ಟು ದೊಡ್ಡ ರಿಸ್ಕ್ ತೆಗೆದುಕೊಂಡು ಹೋಗ್ತಾರಾ, ಮೇಲ್ನೋಟಕ್ಕೆ ಹಾಗೆ ಕಾಣಿಸ್ತಾ ಇಲ್ಲ ಅನ್ನುವಂಥದ್ದು. ಇನ್ನು ಹನೂರು ಅಲ್ಲಿ MR ಮಂಜುನಾಥ್ JDSನ ಶಾಸಕರು. ನೋಡಿ, ಅವರು ಸಿದ್ದರಾಮಯ್ಯನವರಿಗೆ ಪರಮಾಪ್ತರು, ಬಿಕಾಸ್ ಒಂದೇ ಸಮುದಾಯದವರು ಅನ್ನುವ ಹಿನ್ನೆಲೆಯಲ್ಲೂ ಕೂಡ ಆ ಒಂದು ಆಪ್ತತೆ ಇದೆ. ಸೊ ಅವರೇನಾದರೂ ಹೋಗೋದೇ ಆದರೆ, ಅವ್ರು ಹೋಗಲ್ಲ ಅಂತ ಹೇಳಲ್ಲ ನಾನು, ಆದರೆ ಸಿದ್ದರಾಮಯ್ಯನವ್ರು ಕರೆದ್ರೆ ಹೋಗ್ತಾರೆ. ಆದರೆ DK ಶಿವಕುಮಾರ್ ಕರೆದ್ರೆ ಹೋಗಲ್ಲ. ಅವರು ಸಿದ್ದರಾಮಯ್ಯನವ್ರ ಕೌಂಟಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಹನೂರು ವಿಧಾನಸಭಾ ಕ್ಷೇತ್ರದ MR ಮಂಜುನಾಥ್ DK ಶಿವಕುಮಾರ್ ಅವ್ರ ತೆಕ್ಕೆಗೆ ಹೋಗಲಿಕ್ಕಿಲ್ಲ. ನಾಳೆ ಸಿದ್ದರಾಮಯ್ಯನವ್ರು ಬನ್ನಿ ಅಂದರೆ ಖಂಡಿತವಾಗಿ ಹೋಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು. ಅಂದರೆ ಈಗ ನಡೀತಿರುವಂಥ ಆಪರೇಷನ್ಲಿ ಅವರು ಹೋಗೋ ಸಾಧ್ಯತೆ ಇಲ್ಲ ಅನ್ನುವಂಥದ್ದು. ಇನ್ನು ಯಾರ್ಯಾರು ಹೋಗ್ಬೋದು ಅನ್ನೋ ಲಿಸ್ಟಲ್ಲಿ ನಾವು 4 ಹೆಸರು ಹೇಳ್ತೀನಿ. ಫಸ್ಟು ನೋಡಿ, ಶರಣಗೌಡ ಕಂದಕೂರು ಅವರು ಈಗಾಗಲೇ DK ಶಿವಕುಮಾರ್ ಅವ್ರ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾತುಕತೆ ಎಲ್ಲ ಆಗಿದೆ. ಆ ಸಮಯ ಬಂದರೆ ಸಾಕು ಅನ್ನುವಂಥ ಮೆಸೇಜ್ ಇದೆ ಅನ್ನುವಂಥದ್ದು ಉನ್ನತ ಮೂಲಗಳ ಮಾಹಿತಿ. ಶರಣಗೌಡ ಕಂದಕೂರು ಅವರು DK ಶಿವಕುಮಾರ್ ಜೊತೆ ಟಚಲ್ಲಿ ಇದ್ದಾರೆ ಈಗಾಗಲೇ ಅನ್ನುವಂಥದ್ದು ಒಂದು. ಹಾಗೆ ಕರೆಮ್ಮ ನಾಯಕ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ಶಾಸಕರು, ಅವರು ಕೂಡ DK ಶಿವಕುಮಾರ್ ಅವರ ಸಂಪರ್ಕದಲ್ಲಿದ್ದಾರೆ. ಅಂತಹ ಪರಿಸ್ಥಿತಿ ಬಂದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಸಂದರ್ಭ ಬಂದರೆ ಅವರು ಕೂಡ ಹೋಗ್ಬೋದು ಅನ್ನುವಂಥ ಚರ್ಚೆ ಇದೆ. ಅದರ ಜೊತೆಗೆ ಈ ರೀತಿ ಮತ್ತೊಂದು ಹೆಸರು, DK ಶಿವಕುಮಾರ್ ಅವ್ರ ಜೊತೆ ಈಗಾಗಲೇ ಟಚ್ಚಲ್ಲಿರುವಂಥವರು, ತಮ್ಮದೇ ಆದ ಸಾಮರ್ಥ್ಯ ಹೊಂದಿರುವಂಥವರು, ಅರಕಲಗೂಡು ವಿಧಾನಸಭಾ ಕ್ಷೇತ್ರದ ಮಂಜು ಅವರು ಕೂಡ DK ಶಿವಕುಮಾರ್ ಜೊತೆ ಒಳ್ಳೆ ಸಂಪರ್ಕ ಇದೆ, ಸಂಬಂಧ ಇದೆ. ಈಗಾಗಲೇ ಅವ್ರ ಮಗ ಕಾಂಗ್ರೆಸ್ನಿಂದ MLA ಆಗಿದ್ದಾರೆ. ಹೀಗಾಗಿ ಅವರು ಕೂಡ JDSಗೆ ಕೈ ಕೊಟ್ಟು ಕಾಂಗ್ರೆಸ್ಗೆ ಹೋಗುವಂಥ ಲಿಸ್ಟಲ್ಲಿದ್ದಾರೆ. ಇವರೆಲ್ಲರೂ ಕೂಡ ನಾನು 2-3 ಹೆಸರು ಹೇಳಿದ್ನಲ್ಲ, ಕಂದಕೂರು, ಕರೆಮ್ಮ, ಮಂಜು, ಇವ್ರದೆಲ್ಲ ಅನುಮಾನವೇ ಬೇಡ. ಅವ್ರು 100% ಹೋಗ್ತಾರೆ ಕರೆದ್ರೆ. ಅವ್ರಿಗೇನು ಫುಲ್ಫಿಲ್ ಆಗಬೇಕು ಅದು ಆಗಬೇಕು, ಅದಷ್ಟೇ ಅವರು ಆಲೋಚನೆ ಮಾಡ್ತಾರೆ ಅನ್ನೋದು. ಅದೇ ರೀತಿ ಇನ್ನು GT ದೇವೇಗೌಡರು ಹಾಗೂ GD ಹರೀಶ್ ಗೌಡ, ಅಪ್ಪ ಮಗ GT ದೇವೇಗೌಡ ಮತ್ತು GD ಹರೀಶ್ ಗೌಡರು ಸಿದ್ದರಾಮಯ್ಯನವ್ರ ಜೊತೆ ಟಚ್ಚಲ್ಲಿರುವಂಥವ್ರು. ಸಿದ್ದರಾಮಯ್ಯನವ್ರು ಕರೆದ್ರೆ ಅನಿವಾರ್ಯ ಪರಿಸ್ಥಿತಿ ಬಂದರೆ ಹೋಗ್ಬೋದು. ಆದರೆ DK ಶಿವಕುಮಾರ್ ಕರೆದು ಕೂಡಲೇ ಹೋಗ್ತಾರೆ ಅಂತ ಇಲ್ಲ. ಇಬ್ಬರು ಒಟ್ಟಾಗಿ ಕರೆದ್ರೂ ಹೋಗ್ಬೋದು. ಆದರೆ DK ಶಿವಕುಮಾರ್ ಒಬ್ಬರೇ ಕರೀತಾರೆ, ಸಿದ್ದರಾಮಯ್ಯನವ್ರ ಒಪ್ಪಿಗೆ ಇಲ್ಲ ಅಂದರೆ ಅವ್ರು ಹೋಗಲ್ಲ. ಯಾಕಂದರೆ ಸಿದ್ದರಾಮಯ್ಯನವರು ಹಾಗೂ ಅವ್ರ ನಡುವೆ ಒಂದು ಒಳ್ಳೆ ರಿಲೇಷನ್ಶಿಪ್ ಇದೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ದಸರಾದಲ್ಲಿ ಸಿದ್ದರಾಮಯ್ಯನವ್ರ ಪರವಾಗಿ GT ದೇವೇಗೌಡರು ಬ್ಯಾಟಿಂಗ್ ಮಾಡಿದ್ರು. ಮೂಡ ಹಿನ್ನೆಲೆಯಲ್ಲಿ ಅವ್ರ ಮೇಲಿನ ಆಪಾದನೆ ಬಂದಿತ್ತು, ಆ ಹಿನ್ನೆಲೆಯಲ್ಲಿ. ಸೊ ಅಂದರೆ ಕಾಲಕ್ಕೂ ಅವರ ಸಂಬಂಧಗಳು ಬದಲಾಗ್ತಾ ಇರುತ್ತೆ. ಈಗ ಸಿದ್ದರಾಮಯ್ಯನವ್ರ ಜೊತೆ GT ದೇವೇಗೌಡರು ಹಾಗೂ ಅವರ ಪುತ್ರ ಗಟ್ಟಿಯಾಗಿ ನಿಂತಿದ್ದಾರೆ. ಅವರು JDSನಿಂದ ಅಂತರ ಕಾದ್ಕೊಂಡಿದ್ದಾರೆ. ಆದರೆ ಕಾಂಗ್ರೆಸ್ಸಿಗೆ ಹೋಗಬೇಕಿದ್ರೆ ಸಿದ್ದರಾಮಯ್ಯನವ್ರ ಒಪ್ಪಿಗೆ ಇದ್ದರೆ ಮಾತ್ರ. ಈ ಆಪರೇಷನ್ ಇದೆಯಲ್ಲ, DK ಶಿವಕುಮಾರ್ CM ಆಗೋ ಆಪರೇಷನ್ಗೆ ಅವರು ಬಲಿಯಾಗಲ್ಲ ಅನ್ನೋದು ಮೇಲ್ನೋಟಕ್ಕೆ ಸ್ಪಷ್ಟ. ಇನ್ನು HT ಮಂಜು, KR ಪೇಟೆ, ಮಂಡ್ಯದ KR ಪೇಟೆಯ ಶಾಸಕರು, ಅವರು ಕೂಡ ನೋಡಿ, ಅಲ್ಲಿ ಕೂಡ ಅವರಿಗೆ ನೇರ ಎದುರಾಳಿ ಕಾಂಗ್ರೆಸ್. ಹೀಗಾಗಿ ಅಲ್ಲಿ ಕಾಂಗ್ರೆಸ್ಸಿಗೆ ಹೋದರೆ ನಾಳೆ ಟಿಕೆಟ್ ಸಿಗುತ್ತೆ ಅನ್ನೋಂಥ ಖಾತ್ರಿ ಏನು? ಸಿದ್ದರಾಮಯ್ಯನವರು ವಿರೋಧ ಮಾಡ್ಕೊಂಡು ಕೂತ್ರೆ ಏನು ಮಾಡಬೇಕು? ಹೀಗಾಗಿ ಅವರು ಕೂಡ ಏಕಾಏಕಿ ಹೋಗಿ ರಿಸ್ಕ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿಯಲ್ಲಿ HT ಮಂಜು ಕೂಡ ಇಲ್ಲ ಅನ್ನುವಂಥದ್ದು. ಇನ್ನು ನೇಮಿರಾಜ ನಾಯಕ್, ಹಗರಿಬೊಮ್ಮನಹಳ್ಳಿ ಕ್ಷೇತ್ರದ ಶಾಸಕರು, ಅಲ್ಲೂ ಕೂಡ ಅವರಿಗೆ ಕಾಂಗ್ರೆಸ್ನ ನೇರ ಪೈಪೋಟಿ ಇದೆ. ಹೋದರೆ ಬಹಳ ರಿಸ್ಕ್ ತೆಗೆದುಕೊಂಡ ಹಾಗೆ, ಟಿಕೆಟ್ ಸಿಗುತ್ತೆ ಅನ್ನುವಂಥ ಖಾತ್ರಿ ಇಲ್ಲ. ಮತ್ತು ಸಿದ್ದರಾಮಯ್ಯವ್ರ ಜೊತೆ ಒಳ್ಳೆ ಸಂಪರ್ಕ ಇದೆ ಅವರಿಗೆ. ಸಿದ್ದರಾಮಯ್ಯವ್ರು ಕರೆದ್ರೆ ಹೋಗ್ಬೋದು, ಆದರೆ DK ಶಿವಕುಮಾರ್ ಕರೆದು ಕೂಡಲೇ ಹೋಗ್ತಾರೆ ಅನ್ನೋ ಗ್ಯಾರಂಟಿ ಮೇಲ್ನೋಟಕ್ಕೆ ಕಾಣಿಸ್ತಾ ಇಲ್ಲ. ಇನ್ನು ಕೆಲವರೆಲ್ಲ ಏನು ಮಾಡಿದ್ರೂ ಮಾಡ್ಬೋದು, ಹೀಗೇ ಡಿಸಿಷನ್ ತೆಗೆದುಕೊಳ್ತಾರೆ ಅಂತ ಹೇಳಲಿಕ್ಕಾಗಲ್ಲ. ಆ ರೀತಿ ಕೆಲವರು ಇದ್ದಾರೆ. ಯಾರು? ಸಮೃದ್ಧಿ ವಿ ಮಂಜುನಾಥ್ ಮುಳಬಾಗಿಲು, ಹಾಗೆ ಬಹಳ ಇಂಪಾರ್ಟೆಂಟು BN ರವಿಕುಮಾರ್ ಶಿಡ್ಲಘಟ್ಟ. ಸೊ ಇವರು ಯಾವುದೇ ತೀರ್ಮಾನವನ್ನು ಯಾವಾಗ ಬೇಕಾದ್ರೂ ತೆಗೆದುಕೊಡ್ಬೋದು. ದೇವರ ಹಿಪ್ಪರಗಿ ಕ್ಷೇತ್ರದ ಭೀಮನಗೌಡ ಪಾಟೀಲ್. ಸೊ ಇವರೆಲ್ಲ ಇದ್ದಾರಲ್ಲ, ಯಾವ ಸಮಯದಲ್ಲಿ ಯಾವ ತೀರ್ಮಾನವನ್ನು ಬೇಕಾದರೂ ಕೈಗೊಳ್ಳಬಹುದಾದಂತಹ ನಾಯಕರು. ಸೊ ಈ ಲಿಸ್ಟಲ್ಲಿ ನೀವು ನೋಡ್ತಾ ಹೋದರೆ ಬಹುತೇಕ ನಾನು ಹೇಳ್ದಲ್ಲ, ಒಂದು 8 ಜನ ಯಾವ ಕಾರಣಕ್ಕೂ ಹೋಗಲ್ಲ, 7 ಜನ ಈಗಾಗಲೇ ಟಚ್ಚಲ್ಲಿದ್ದಾರೆ, ಇನ್ನು 3 ಜನ ಏನು ಬೇಕಾದರೂ ತೀರ್ಮಾನ ತೆಗೆದುಕೊಳ್ಬೋದು. ಆ ರೀತಿಯ ಪರಿಸ್ಥಿತಿ ಇದೆ.
8 ಜನ ಈಗ ಹೋಗಲ್ಲ ಅನ್ನೋದು ಖಾತ್ರಿ ಆದಮೇಲೆ ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ವಯ ಆಗದ ಹಾಗೆ ನೇರವಾಗಿ ಒಂದು ಗುಂಪಾಗಿ ಡಿ ಕೆ ಶಿವಕುಮಾರ್ ಅವರು ತೆಗೆದುಕೊಂಡು ಹೋಗುವಂಥ ಪ್ಲಾನ್ ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗುವ ಹಾಗೆ ಮೇಲ್ನೋಟಕ್ಕೆ ಗೋಚರಿಸ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಅವರ ಈ ಪ್ರಯತ್ನ ಅವರಿಗೆ ಯಶಸ್ಸನ್ನು ತಂದು ಕೊಡ್ಬೋದಾ? ಅವರು ಮುಖ್ಯಮಂತ್ರಿ ಆಗೋ ಸಲುವಾಗಿ ನಂಬರ್ನ ಜಾಸ್ತಿ ಮಾಡ್ಕೊಳ್ಳೋಕೆ ನೋಡ್ತಿರೋದು. ಸಿದ್ದರಾಮಯ್ಯನವರ ಕ್ಯಾಂಪ್ಗಿಂತ ನನ್ನ ಕ್ಯಾಂಪ್ನಲ್ಲಿ ಈಕ್ವಲ್ ಆಗಿರಬೇಕು, ಇಲ್ಲ ಜಾಸ್ತಿ ಇರಬೇಕು, ಅದು ಅವರ ಪ್ರಯತ್ನ. ಈ ಪ್ರಯತ್ನ ಯಶಸ್ವಿ ಆಗಬಹುದಾ ಅಥವಾ ಇದು ಫೇಲ್ ಆಗುತ್ತೆ ಅಂತೀರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.